Hello everyone, welcome back to Sankara YouTube channel. ಇವತ್ತು ನಿಮ್ಮ ಮುಂದೆ ನಾನು ತುಪ್ಪದ ಹೀರೆಕಾಯಿನ ಎಣ್ಣೆಗಾಯಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ನೀವು ಲಾಸ್ಟ್ ವಿಡಿಯೋ ನೋಡಿದ್ದೀರ ಅಂದ್ಕೊಳ್ತೀನಿ. ನಮ್ಮಪ್ಪ ಊರಿಂದ ತರಕಾರಿ ಎಲ್ಲ ಕಳಿಸಿದ್ರು. ಸೊ ಅವ್ರು ಕಳಿಸಿರೋ ತರಕಾರಿಲಿ ಒಂದು ಐಟಮ್ ಆಗಿತ್ತು ತುಪ್ಪದ ಹೀರೆಕಾಯಿ. ಸೊ ತುಪ್ಪದ ಹೀರೆಕಾಯಿನ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಬಿಗಿನಿಂಗಿಂದ ಎಂಡ್ ತನಕ ನೋಡಿ ಅಂತ ಹೇಳ್ತಾ ರೆಸಿಪಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ ಯಾವ ಥರ ಹೀರೆಕಾಯಿದು ತುಪ್ಪದ ಹೀರೆಕಾಯಿ ಮಾಡೋದು ಅಂತ ಹೇಳಿಬಿಟ್ಟು. ಸೊ ತುಪ್ಪದ ಹೀರೆಕಾಯಿ ಮಾಡೋಕ್ಕೆ ಎಳೆದಾದಂಥ ಹೀರೆಕಾಯಿನ ತೊಗೊಂಡಿದ್ದೀನಿ. ಇಲ್ಲಿ ನಾನು 1/4 kg ಆಗೋಷ್ಟು ಹೀರೆಕಾಯಿನ ನೀಟಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಹುಣಸೆಹಣ್ಣು ನೆನೆ ಇಟ್ಟಿದ್ದೀನಿ. ಅದಾದಮೇಲೆ ಪೌಡರ್ನ ರೆಡಿ ಮಾಡ್ಕೊಳ್ಬೇಕು. ಪೇಸ್ಟ್ ರೆಡಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಶೇಂಗಾ ಅಥವಾ ಕಡಲೆ ಬೀಜದ ಪೌಡ್ರು ಮತ್ತು ಗುರೆಳ್ ಪೌಡರು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣದ ಪುಡಿ, ಖಾರದ ಪುಡಿ, ಎಷ್ಟು ಬೇಕು ಖಾರದ ಪುಡಿ, ಪಲ್ಯಕ್ಕೆ ಎಷ್ಟು ಹಾಕಬೇಕು ಅದನ್ನು ನಾವು ಇಲ್ಲೇ ಪೌಡ್ರಲ್ಲೇ ಹಾಕ್ಕೊಂಡ್ಬಿಟ್ಟು ಪೇಸ್ಟಲ್ಲೇ ಹಾಕ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳ್ಬೋದು. ಸೊ ಇದೆಲ್ಲ ಹಾಕ್ಕೊಂಡ್ಬಿಟ್ಟು ನಾವು ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲನ ಆ್ಯಡ್ ಮಾಡಬೇಕು, ಅಂದರೆ ಚೆನ್ನಾಗಿರುತ್ತೆ. ಬಿಕಾಸ್ ಹುಣಸೆ ಹಣ್ಣು ಇಡ್ತೀವಲ್ವ. ಅದಾದ ನಂತರ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಹಾಕಿಬಿಟ್ಟು ಪೌಡರ್ನ ರೆಡಿ ಮಾಡಿ ಇಟ್ಕೊಳ್ಬೇಕು. ಸೊ ಪೌಡರ್ ರೆಡಿ ಆಗಿದೆ. ಇವಾಗ ನಾನು ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಟಿದ್ದೀನಿ. ಆ ಕಡಾಯಿ ಬಿಸಿ ಆದ ನಂತರ ಅದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ನಾವು 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಸೇರಿಸ್ಕೊಳ್ಳೋಣ. ಜೀರಿಗೆ ಮತ್ತು ಸಾಸಿವೆ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಫ್ರೈ ಆದ ನಂತರ ಅದಕ್ಕೆ ನಾವು ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿನ ಸಹ ಅದಕ್ಕೇ ಸೇರಿಸ್ಕೊಳ್ಬೇಕು. ಸೊ ನೋಡ್ತಾ ಇದ್ದೀರಲ್ವ, ಬೆಳ್ಳುಳ್ಳಿ ಹಾಕಿದ ನಂತರ ಅದು ಚೆನ್ನಾಗಿ ಫ್ರೈ ಆಗಬೇಕು. ಬೆಳ್ಳುಳ್ಳಿದು ಹಸಿ ವಾಸನೆ ಎಲ್ಲ ಹೋಗೋ ಥರ ಫ್ರೈ ಆಗಬೇಕು. ಅದು ಫ್ರೈ ಆದ ನಂತರ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನ ಹೀರೆಕಾಯಿ ಮತ್ತು ಕರಿಬೇವಿನ ಸೊಪ್ಪು ಸಹ ಇದಕ್ಕೇ ಸೇರಿಸ್ಕೊಳ್ಬೇಕು. ಸೊ ಕಡಾಯಿ ಚೆನ್ನಾಗಿ ಕಾದಿದೆ, ಬೆಳ್ಳುಳ್ಳಿ ಕರಿಬೇವು ಚೆನ್ನಾಗಿ ಫ್ರೈ ಆಗಿದೆ. ಇದು ಫ್ರೈ ಆಗಿರೋದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಹೀರೆಕಾಯಿನ ಹಾಕ್ಕೊಳ್ಳೋಣ. ಯೂಶ್ವಲಿ ಹೀರೆಕಾಯಿನ ತುಂಬಿಟ್ಟು ಮಾಡ್ಬೋದು ಆ ಪೌಡರ್ನ, ಬಟ್ ನಾನಿವತ್ತು ತುಂಬದೇನೆ ಬಿಕಾಸ್ ಹೀರೆಕಾಯಿ ತುಂಬಾ ಎಳೆದಾಗಿತ್ತು. ಅದ್ರ ಸಲುವಾಗಿ ನಾನು ಡೈರೆಕ್ಟಾಗಿ ಹೀರೆಕಾಯಿ ಆ ಪೇಸ್ಟ್ನ ತುಂಬದೇನೆ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಣ್ಣೆ ಒಳಗಡೆ ಹೀರೆಕಾಯಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು 1 to 2 ಮಿನಿಟ್ಸು ಮೀಡಿಯಮ್ ಸಿಮ್ಮಲ್ಲಿ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡಾದ ನಂತರ ಇದಕ್ಕೆ ನಾನು ನೆನೆ ಇಟ್ಟಿರೋ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ಹುಣಸೆ ಹಣ್ಣಿನ ರಸ ಹಾಕಿಬಿಟ್ಟು ಪುನಃ ನಾವು 1 ರಿಂದ 2 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹೀರೆಕಾಯಿ ತುಂಬಾ ಎಳೆದಾಗಿತ್ತು, ತುಂಬ ಬೇಗನೆ ಬೇಯ್ತಾಯಿತ್ತು. ಸೊ ಅದಕ್ಕೆ ನಾನು ಒಂದು 1 ಮಿನಿಟ್ ಆಗೋಷ್ಟು ಬೇಯಿಸ್ಕೊಂಡ್ಬಿಟ್ಟು ಅದಕ್ಕೆ ನಾನು ರೆಡಿ ಮಾಡಿಟ್ಕೊಂಡಿರೋಂಥ ಪುಡಿ ಪೌಡರ್ ಲೈಕ್ ಶೇಂಗಾ ಪುಡಿ, ಗುರೆಳ್ ಪುಡಿ ಅದರದ್ದೆಲ್ಲನೂ ಹಾಕಿಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಲ್ವ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಸೇರಿಸಿ ಆದ ನಂತರ ಇಮಿಡಿಯೇಟಾಗಿ ಮಿಕ್ಸ್ ಮಾಡ್ಕೊಳ್ಬೇಡಿ. ಇದು ಹುಣಸೆ ಹಣ್ಣು ಮತ್ತು ಹೀರೆಕಾಯಿ ಜೊತೆ ಚೆನ್ನಾಗಿ ಹೀರ್ಕೊಳ್ಬೇಕು. ಅದಕ್ಕೆ 1 ರಿಂದ 2 ನಿಮಿಷದವರೆಗೂ ಆದರೂ ನಾವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡಾದ ನಂತರ ಅದು ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಹುಣಸೆ ಹಣ್ಣಿನ ಜೊತೆ. ಇವಾಗ ನೋಡ್ತಾ ಇದ್ದೀರಲ್ವ, 2 ಮಿನಿಟ್ಸ್ ಆದಮೇಲೆ ನಾನು ಅದು ಪೇಸ್ಟ್ ಪೌಡರ್ ಹಾಕಿದ್ನಲ್ಲ ಅದನ್ನು ಹೀರೆಕಾಯಿ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ನೀವು ಮನೇಲಿ ಹೀರೆಕಾಯಿದು ಪಲ್ಯ ಟ್ರೈ ಮಾಡಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ಅದು ಬೇರೆ ಊರಿಂದ ಬಂದಿರೋಂಥ ಹೀರೆಕಾಯಿ ತುಂಬ ಅಂದರೆ ತುಂಬಾ ರುಚಿಯಾಗಿದ್ದವು. ಸೊ ನೀವು ಯಾವತ್ತಾದರೂ ತುಪ್ಪದ ಹೀರೆಕಾಯಿ ಮಾಡ್ತಾಯಿದ್ರೆ ಈ ಥರ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ಪೌಡರ್ ಜೊತೆ ಹೀರೆಕಾಯಿ ಚೆನ್ನಾಗಿ ಮಿಕ್ಸ್ ಆಗಿದೆ, ನೋಡ್ತಾ ಇರ್ಬೋದು. ನಾವು ಸ್ಟಫ್ ಮಾಡಿಬಿಟ್ಟು ಹಾಕಿದಾಗೂ ಇದೇ ಥರನೇ ಬರುತ್ತೆ. ಬಟ್ ನಾನಿವತ್ತು ಸ್ಟಫ್ ಮಾಡ್ದೇ ಡೈರೆಕ್ಟಾಗಿ ಪೌಡ್ರ್ ಹಾಕಿಬಿಟ್ಟು ಪಲ್ಯನ ಮಾಡ್ತಾ ಇರೋದು. ಇದೊಂದು ಸ್ವಲ್ಪ ಬೆಂದಾದ ನಂತರ ನಿಮಗೆ ರಸ ಯಾವ ಥರ ಬೇಕು ಪಲ್ಯದ್ದು ಅದರ ಪ್ರಕಾರ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು.
ನಾನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮತ್ತೆ 1-2 ನಿಮಿಷದವರೆಗೂ ಬೇಯಿಸ್ಕೊಂಡೆ ಪಲ್ಯನ. ಸೊ ಇವಾಗ ಚೆನ್ನಾಗಿ ಬೆಂದಿದೆ ಅದು. ಅದಕ್ಕೆ ಗಾರ್ನಿಷಿಂಗ್ ಅಂತ ಹೇಳಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊಪ್ಪು ಆ್ಯಡ್ ಮಾಡಿದ್ಮೇಲೆ ತುಪ್ಪದೀರೆಕಾಯಿದು ಎಣ್ಣೆಗಾಯಿ ಪಲ್ಯ ರೆಡಿ ಟು ಸರ್ವ್. ಹೋಪ್ ನಿಮಗೆ ಈ ತುಪ್ಪದೀರೆಕಾಯಿದು ಪಲ್ಯ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಯಾವತ್ತಾದರೂ ತುಪ್ಪದೀರೆಕಾಯಿ ತೊಗೊಂಡು ಬಂದಿದ್ದರೆ ಅಥವಾ ಗೀಚೀರೆಕಾಯಿದು ಎಳೆ ಇದ್ದರೆ ಅದು ಎಳೆದಿದ್ರೂ ಈ ಥರ ಟ್ರೈ ಮಾಡ್ಬೋದು. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ತುಪ್ಪದೀರೆಕಾಯಿ ಪಲ್ಯ ಮತ್ತು ಕೋಸಂಬರಿ ಆಮೇಲೆ ಟೊಮ್ಯಾಟೊ ಚಟ್ನಿ ಮಾಡಿದ್ದೆ ನಾನು ಅವತ್ತು. ಸೊ ಇದನ್ನು ಜೋಳದ ರೊಟ್ಟಿ ಅಥವಾ ಚಪಾತಿ ಜೊತೆನೂ ಸವಿಬೋದು. ಬಟ್ ನಾನಿವತ್ತು ಈ ಹೀರೆಕಾಯಿ ಪಲ್ಯನ ಸಜ್ಜಿ ರೊಟ್ಟಿ ಜೊತೆ, ಖಡಕ್ ಆಗಿರೋಂಥ ಸಜ್ಜಿ ರೊಟ್ಟಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ರೆಸಿಪಿ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.